ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಒಳಗೆ ನಿಮ್ಮೆಲ್ರಿಗೂ ಅರಿಶಿನ ಹಚ್ಚೋಕ್ಕಿಂತ ಮುಂಚೆ ಅರಿಶಿನ ಬೀಜಕ್ಕೆ ನಾವು ಬೀಜೋಪಚಾರ ಯಾಕೆ ಮಾಡಬೇಕು, ಬೀಜೋಪಚಾರ ಹೆಂಗೆಲ್ಲ ಮಾಡ್ಬೋದು, ಬೀಜೋಪಚಾರ ಮಾಡೋಕೆ ನಮ್ಗೆ ಏನೆಲ್ಲ ಔಷಧಿ ಬೇಕು, ಆಮೇಲೆ ನಾವು ಯಾವ ಟೈಮ್ನಾಗ ಇದನ್ನ ಮಾಡೋ ಸೂಕ್ತ ಅಂತ ಹೇಳಕ್ಕೆ ಬಂದೀನಿ. ಮೊದಲನೇದಾಗಿ ನಾವು ಬೀಜೋಪಚಾರ ಯಾಕೆ ಮಾಡಬೇಕು, ಬೀಜೋಪಚಾರ ಮಾಡೋದ್ರಿಂದ ಏನು ಉಪಯೋಗ ಐತೆ ಅಂದ್ರೆ, ಬೀಜೋಪಚಾರ ಮಾಡೋದ್ರಿಂದ ನಮ್ಗೆ ಬೀಜಕ್ಕೆ ಯಾವುದೇ ರೀತಿಯಾದಂಥ ಫಂಗಲ್ ಇನ್ಫೆಕ್ಷನ್ ಬರೋದಿಲ್ಲ. ಆಮೇಲೆ ಯಾವುದೇ ರೀತಿಯಾದಂಥ ಇನ್ಸೆಕ್ಟಿಸೈಡ್ಸು ರೋಗ ಕಾಣೋದಿಲ್ಲ ನಮ್ಗೆ. ಆಮೇಲೆ ನಾವು ಯಾವಾಗ ನಾಟಿಕೆ ಮಾಡಂತಾರೆ ಬೇರ್ ಡೆವಲಪ್ಮೆಂಟ್ ಭಾಳ ಸ್ಪೀಡ್ ಆಗ್ತೈತಿ. ಆಮೇಲೆ ಇದು ಏನು ಮಳಿಕೆ ಐತಲ್ಲ, ಮಳಿಕೆ ನಾವು ಗ್ರೋತಿಂಗ್ನೂ ಸ್ಪೀಡ್ ಆಗ್ತೈತಿ. ಆಮೇಲೆ 1 ಎಕರೆ ನಮಗೆ ಬೀಜೋಪಚಾರ ಮಾಡೋಕೆ ಔಷಧಿ ಏನು ಬೇಕು ನೋಡಕ್ಕೆ ಬರೋದಾದ್ರೆ 250 ಗ್ರಾಮ್ ಆಗುವಷ್ಟು ಕಾರ್ಬನ್ಡೈಸಮ್ ಮ್ಯಾಕೋಜಲ್, ಇದು ನಮಗೆ ಫಂಗಲ್ ಇನ್ಫೆಕ್ಷನ್ ಯೂಸ್ ಆಗುತ್ತೆ. ಆಮೇಲೆ 500 ml ಆಗುವಷ್ಟು 20C ಕ್ಲೋರೋ, 20C ಕ್ಲೋರೋ ಇಲ್ಲ ಅಂದ್ರೆ ನಾವು 50C ಕ್ಲೋರೋನು ಹಾಕ್ಬೋದು. ಆದರೆ 250 ml ಹಾಕಬೇಕು. ಇದೆರಡೂ ಇಲ್ಲ ಅಂದ್ರೆ ಲ್ಯಾಂಬ್ಡಾ 5EC ಅಂತ ಬರುತ್ತೆ, ಅದನ್ನು ನಾವು 250 ml ಆಗುವಷ್ಟು ಹಾಕ್ಬೋದು. ಇದ್ರ ಜೊತೆ ಬೇರ್ ಡೆವಲಪ್ಮೆಂಟ್ ಜಾಸ್ತಿ, ಆಮೇಲೆ ನಾವು ಮೊಳಕೆ ಸೈಜ್ ಜಾಸ್ತಿ ಮಾಡೋಕೆ ಹ್ಯೂಮಿಕ್ ಅರ್ಧ kg ಹಾಕ್ಬೋದು. ನಾವು kg ಒಳಗೆ ಇಲ್ಲ ಅಂದ್ರೆ ಲಿಕ್ವಿಡೇಷನ್ ಇತ್ತಂದ್ರೆ ನಾವು ಅದನ್ನ 1 ಲೀಟರ್ ತನಕ ಹಾಕ್ಬೋದು. ಇನ್ನು ನಾವು ಬೀಜೋಪಚಾರ ಹೆಂಗೆ ಮಾಡೋದು ನೋಡೋದಾದ್ರೆ ನಾವು 2 ಥರ ಕಂಡು ಬರ್ತಾವೆ. ಫಸ್ಟ್ ಥರ ನಾವು ಗಂಗಾಳ ಅಥವಾ ಒಂದು ಡ್ರಮ್ ಒಳಗೆ ಔಷಧಿ ಹಾಕಿ ಪ್ರತಿ ಬೀಜನ 2 ರಿಂದ 3 ನಿಮಿಷದೊಳಗೆ ಎದ್ದಿಡ್ಬೇಕಾಕೈತಿ. ಇನ್ನು 2ನೇ ಥರ ನೋಡೋದಾದ್ರೆ ಈ ರೀತಿ ಒಂದು ಔಷಧ ಹೊಡಿ ಪಂಪಿಂದ ಪ್ರತಿ ಅರಿಶಿನ ಬೀಜಕ್ಕೂ ನಾವು ಔಷಧ ಹೊಡಿಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಈ ಔಷಧ ಹೊಡಿ ಪಂಪ್ ಇಂದ ಈಸಿ ಆಕೈತಿ. ಇದನ್ನ ತೋರಿಸ್ತೀನಿ ನಾನು ನಿಮಗೆ.